ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ಯಾರು ಬಂದಿದ್ದಾರೆ ಅಂತ ನೋಡಿ ನೀವೇ. ಹಾಗೆ ಸ್ವಲ್ಪ ಟೀ ಮಾಡಿಕೊಟ್ಟಿದ್ದೀನಿ ಬೆಳಗ್ಗೆ ಎಲ್ಲರೂ ಕುಡಿತಿದ್ದಾರೆ. ಬನ್ನಿ ತೋರಿಸ್ತೀನಿ. ನೋಡ್ರಿ ಫ್ರೆಂಡ್ಸ್, ಇವನು ಬುಗ್ರಿ ಆಡ್ತಿದ್ದಾನೆ. ಟೀ ಕುಡಿಯೋದು ಬಿಟ್ಟು ಅಮ್ಮರೆಲ್ಲ ಟಿ ವಿ ನೋಡ್ಕೊಂತ ಟೀ ಕುಡಿತಿದ್ರೆ ಇವನು ಬುಗ್ರಿ ಆಡ್ತಿದ್ದಾನೆ. ನೋಡ್ರಿ ಮುಂದೆ ಹೋಗಿ ಬುಗ್ರಿ ತಿರುಗುತ್ತೆ. ನೋಡ್ರಿ ಈಗ ರೂಮ್ ಹತ್ರ ಹೋಗಿ ತಿರುಗುತ್ತೆ. ಹಂಗೆ ನೋಡ್ತಾನೆ ಇರಬೇಕು. ಅಲ್ಲೋಡಿ ಹೆಂಗೆ ತಿರುಗ್ತಿದೆ. ತುಂಬ ಚೆನ್ನಾಗಿ ಆಡಿಸ್ತಾನೆ ಅಂದರೆ ತಿಮ್ಮಕ್ ಜಾಸ್ತಿ. ಫೈನಲಿ ಹೊರಗಡೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಹಂಗೆ ಸುಮ್ಮನೆ ಹೋಗೋಣ ಅಂತೇಳ್ಬಿಟ್ಟು ಹಾಗೆ ಪಾರ್ಕಿಗೆ ಹೋಗೋಣ ಅಂತ ಸಡನ್ನಾಗಿ ಹೇಳ್ತಾ ಇದ್ದಾರೆ. ಹಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ವೈಶುವಿನೂ ಮುಂದೆ ರೆಡಿಯಾಗಿ ಹೋಗ್ತಾ ಇದ್ದಾರೆ. ನಾನು ಅತ್ತೆ ಹಿಂದೆ ಹೋಗ್ತಾ ಇದ್ವಿ. ಹಾಗೆ ಪಾರ್ಕಿಗಲ್ವಾ, ಹಾಗಾಗಿ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀವಿ. ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಇದ್ರೆ ಈ ಥರ ಎಂಜಾಯ್ ಮಾಡ್ತೀವಿ, ಇಲ್ಲಾಂದರೆ ಒಬ್ಬಳೇ ಇದ್ರೆ ಆಗಲ್ಲ. ಈಗ ನಿಧಾನವಾಗಿ ಪಾರ್ಕಿಗೆ ಎಂಟ್ರಿ ಕೊಡ್ತಾ ಇದೀವಿ. ಅತ್ತೆ ಅವರೆಲ್ಲ ಮುಂದೆ ಹೋಗ್ತಾ ಈಗ ಬಂದಿದ್ದೀವಿ. ಆಟ ಆಡಬೇಕು. ನಾನಂತೂ ಫುಲ್ ಎಂಜಾಯ್ ಮಾಡ್ತೀನಿ ಮಕ್ಕಳ ಜೊತೆ. ಅವರು ಆಡ್ತಾ ಇದ್ದಾರೆ ಆಲ್ರೆಡಿ. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನಿನಗೆ ಎಷ್ಟು ಖುಷಿ ಇದೆಯಾ ಆಟ ಆಡ್ತಾ ಇರೋಕ್ಕೆ? ತುಂಬಾ ಖುಷಿ ಇದೆ. ತುಂಬಾ ಖುಷಿ ಇದೆ. ಖುಷಿ ಇದೆಯಾ? ಚೆನ್ನಾಗಿದೆ. ಅವರು ಆ ಕಡೆ ಜೋಕಾಲಿ ಆಡ್ತಾ ಇದ್ರು, ಹಾಗಾಗಿ ಜಗನ್ನ ಈ ಕಡೆ ಜಾರು ಗುಂಡಿ ಆಡ್ತಾ ಇದ್ದ. ಹಾಗೆ ನಾನು ಆಡೋಣ ಅಂತೇಳಿ ಒಂದು ರೌಂಡ್ ಆಡಿದೆ. ಹಾಯ್ ಫ್ರೆಂಡ್ಸ್, ನಮ್ಮ ಅಕ್ಕ ನಮ್ಮ ತಮ್ಮ ನೋಡ್ರಿ ಹೆಂಗ್ ಆಡ್ತಿದ್ದಾರೆ. ನಮ್ಮ ತಮ್ಮ ಚೆನ್ನಾಗಿ ಆಡ್ತಿದ್ದಾರೆ. ಆಡಕ್ಕೆ ಬರ್ತಾ ಇಲ್ಲ ಅವಳಿಗೆ. ಇಲ್ಲಿ ಇವ್ರು ಆಡ್ತಿದ್ರೆ ನಮ್ಮ ಅಮ್ಮ ನಮ್ಮ ಚಿಕ್ಕಿಯಲ್ಲಿ ಜೋಕಾಲಿ ಆಡ್ತಿದ್ದಾರೆ. ನಾವು ಒಂದ್ ಕಡೆ ಡ್ಯಾನ್ಸ್ ಮಾಡ್ತಾ ಇದೀವಿ. ನಾನು ಒಂದು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ವಿನಿತಾ ವೈಶು ಒಂದು ರೀಲ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ 2 ಸಾಂಗಿಗೆ. ಅದು ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇನ್ನೇನು ಟೈಮಿಂಗ್ಸ್ ಮುಗಿತಾ ಬಂತಲ್ವ, ಹಾಗಾಗಿ ಅವರೊಂದೊಂದು ಆಟ ಆಡ್ತೀನಿ ಅಂತಂದರು. ಹಾಗಾಗಿ ನಾನು ಅತ್ತೆನೂ ಕೂಡ ಒಂದು ಆಟನೂ ಕೂಡ ಆಡಿದ್ವಿ. ಹಾಯ್, ನಾನು ವೈಷ್ಣವಿ ಅಂತ. ಆಲ್ಮೋಸ್ಟ್ ಅಲ್ಲಿ ಆಗಲ್ಲೆಲ್ಲ ನಾನು ನೋಡಿರ್ತೀರಾ. ಟೈಮ್ ಆಗಲೇ 7 ಗಂಟೆ. ನೋಡಿ ಅವ್ರು ಈಗ ಬರ್ತಿದ್ದಾರೆ ಜೋಕಾಲಿ ಎಲ್ಲ ಆಡ್ಕೊಂಡು. ಈಗ ನೋಡಿದ್ರೆ ಮನೇಲಿ ನಮ್ಮ ಚಿಕ್ಕ ಮತ್ತೆ ನಮ್ಮ ಅತ್ತೆ ನಮ್ಮ ಅಣ್ಣ ಅವರೆಲ್ಲ ಕಾಯ್ತಿದ್ದಾರೆ. ಅವ್ರಿಗೆ ಮನೆ ಬಗ್ಗೆ ಜವಾಬ್ದಾರಿನೇ ಇಲ್ಲ, ಬರೀ ಆಟಾಡ್ತಿರ್ತಾರೆ ಸಣ್ಣ ಮಕ್ಳು ತರ. ಹಾಯ್, ಈಗ ನಮ್ಮ ಚಿಕ್ಕ ಮನೆ ಬಂದಿದ್ದಾರೆ. ಹಂಗಾಗಿ ಈಗ ಬೆಳಿಗ್ಗೆನೂ ನೀಟಾಗಿ ಮಾತಾಡ್ಸಕ್ ಆಗ್ಲಿಲ್ಲ ನಮ್ಮ ಚಿಕ್ಕನ್ನ. ಈಗ ಹೋಗಿ ನೋಡಿ ಹೆಂಗ್ ಮಾತಾಡ್ಸ್ತೀನಿ ಅಂತ. ನಮ್ಮ ಚಿಕ್ಕ ಈಗ ಮನೆ ಬಂದೆ. ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಬಳ್ಳಾರಿಗೆ. ನೋಡಿ, ಇದು ನಮ್ಮ ಚಿಕ್ಕ, ನನ್ನ ಫೇವ್ರೆಟ್ ಚಿಕ್ಕ. ಚಿಕ್ಕನ್ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ಬಂದೆ ಒಳಗೆ. ಅತ್ತೆ ತರಕಾರಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ಆಲ್ಮೋಸ್ಟ್ ಇವಳೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಳೆ, ಹಾಗೆ ಕಂಟಿನ್ಯೂ ಕೂಡ ಮಾಡ್ತಾಳೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಈಗ ಅಮ್ಮ ಬಂದ್ರಲ್ಲ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಬೈತಿದ್ದಾರೆ, ಎಷ್ಟು ಲೇಟಾಗಿ ಹೋಗ್ಬಿಟ್ಟು ಬರೋದ ನೀವು ಅಂತ ಹೇಳ್ಬಿಟ್ಟು. ನಾವು ಬೇಗನೆ ಹೋಗಿದ್ವಿ, ಬಟ್ ತುಂಬ ಟೈಮ್ ಪಾಸ್ ಮಾಡಿದ್ವಿ ಇಲ್ಲಿ. ಹಾಗೆ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ವಿ. ಹಾಗಾಗಿ ಈಗ ಅಡುಗೆ ಕೂಡ ಮಾಡಿಟ್ಟು ಹೋಗಿದ್ದೆ. ನಾನು ಆಲ್ರೆಡಿ ಸಾಂಬಾರನ್ನೆಲ್ಲ ಮಾಡಿಟ್ಟು ಹೋಗಿದ್ದೆ. ಈಗ ಸ್ವಲ್ಪ ಅನ್ನ ಮಾಡಿ ಮುದ್ದೆ ಮಾಡಬೇಕು. ಚಿಕ್ಕಿ ಮುದ್ದೆ ಬೇಡ. ಓಕೆ, ನಮ್ಮ ಹಾಸ್ಟೆಲಲ್ಲಿ ಮುದ್ದೆ ತಿಂದು ಬೋರ್ ಆಗ್ಬಿಟ್ಟಿತ್ತು ನನಗೆ. ಅವಳಿಗೆ ಮುದ್ದೆ ತಿಂದು ಬೋರ್ ಆಗಿದೆಯಂತೆ, ಅದಕ್ಕೆ ಮುದ್ದೆ ಬೇಡುವಂತೆ ರೈಸ್ ಒಂದೇ ಮಾಡ್ತೀನಿ. ಮುದ್ದೆ ತಿಂದರೆ ಸ್ಟ್ರಾಂಗ್ ಆಗಿರ್ತೀವಿ, ಗೊತ್ತಾ? ಈಗ ಎಲ್ಲರೂ ಕುತ್ಕೊಂಡಿದ್ದಾರೆ. ಅಲ್ಲಿ ನಮ್ಮ ಮನೆಯವರು ಹಾಗೆ ನಮ್ಮ ತಮ್ಮ ಕ್ರಿಕೆಟ್ ನೋಡ್ತಾ ಇದ್ದಾರೆ. ಇವತ್ತು ಮ್ಯಾಚ್ ಇದೆಯಲ್ಲ, ಮಿಸ್ಸೇ ಮಾಡಲ್ಲ ಅವರು. ಹಾಗೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಕಾಫಿ ಮಾಡ್ಕೊಂಡ್ವಿ. ಹಾಗೆ ಸ್ವಲ್ಪ ತರಕಾರಿನೆಲ್ಲ ತಂದಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಬಾಕ್ಸಿಗೆ ಶಿಫ್ಟ್ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೆ. ತರಕಾರಿನೆಲ್ಲ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬೇಕಾದಾಗ ಈಸಿಯಾಗಿ ತಗೊಳ್ಬೋದು ಅಂತ ಅಷ್ಟೇ. ಹಾಗೆ ಸ್ವಲ್ಪ ಬೆಂಡೆಕಾಯಿ ಬದನೆಕಾಯಿ ಎಲ್ಲ ತಂದಿದ್ದೆ, ಅದು ಕೂಡ ಫ್ರೆಶ್ ಆಗಿತ್ತು. ಅದಕ್ಕೆ ಅದನ್ನ ಹಾಕೋಕ್ಕೆ ಬಾಕ್ಸ್ ಇರಲಿಲ್ಲ, ಅದಕ್ಕೆ ಕವರಲ್ಲೇ ಬಿಟ್ಟಿದ್ದೆ. ಬಾಕ್ಸ್ ಖಾಲಿ ಆದಾಗ ಹಾಕೊಳ್ಳೋಣ ಅಂತೇಳಿ. ಬ್ಲಾಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ.